ದೇವ್ರ ಹತ್ರ ಎಷ್ಟೊಂದು ಬೇಡ್ಕೋತಾಳೆ, ಈಗಲಾದ್ರೂ ಪ್ರೀತಿ ಅರ್ಥ ಅಂದ್ರೆ ಸಾಕಪ್ಪ. ಅವಳು ನನ್ನ ಪ್ರೀತಿ ನುಡ್ಕೊಂಡು ಗ್ರೀನ್ ಸಿಗ್ನಲ್ ಕೊಟ್ಟರೆ ಇಲ್ಲ ಈಗಲೇ ಅವಳಿಗೆ 3 ಗಂಟೆ ಹಾಕ್ಬಿಡ್ತೀನಿ. ಮುಹೂರ್ತದ ಸಮಯ ಬರ್ತಿದ್ದ ಹಾಗೆ ಈ ತಾಳಿ ನಿಮಗೆ ಕಟ್ಟಿಬಿಡ್ತೀನಿ. ಅವಳೆ ನನ್ನ ಹುಡುಗಿ. ನನಗೆ ನೀನು ಸ್ಪೆಷಲ್ ಆಗಿ ವೆರೈಟಿಗೆ ಏನಾದರೂ ತಿಂಡಿ ಮಾಡ್ಕೊಡು, ಓಕೆ? ಇವತ್ತು ಮನೆಗೆ ಒಬ್ರು ಸ್ಪೆಷಲ್ ಗೆಸ್ಟ್ ಬರ್ತಾರೆ. ಚೆನ್ನಾಗಿದ್ದೀನಮ್ಮ? ಚೆನ್ನಾಗಿದ್ದೀನಿಮ್ಮ. ನೀನು ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಬಮ್ಮ ಒಳಗಡೆ. ನಮ್ಮ ಮನೆಗೆ ಒಬ್ಳು ಸೊಸೆ ಬರ್ತಾಳೆ. ಸೊಸೆ ಅಂತ ಒಪ್ಕೊಳ್ಳೋದಕ್ಕೆ ನಿಮ್ಮಿಬ್ರಿಗೂ ಏನು ತೊಂದರೆ ಇಲ್ಲ ಅಂತ ಅರ್ಥ ಅಲ್ವಾ? ಇಲ್ಲ, ಇಲ್ಲೇನೋ ನಡೀತಾ ಇದೆ. ತ್ರಿಶೂಲ್ ಇಷ್ಟು ದಿನ ಆ ಹುಡುಗಿ ಬಗ್ಗೆ ನನ್ನ ಹತ್ರ ಹೇಳಿದ್ದಕ್ಕೂ ಇವತ್ತಿಲ್ಲಿ ನಡೀತಾ ಇರೋದಕ್ಕೂ ಏನೋ ಸಂಬಂಧ ಇದೆ. ತ್ರಿಶೂಲ್ ನಿಜವಾಗ್ಲೂ ಶಿವಾನಿನ್ ಪ್ರೀತಿಸ್ತಾ ಇದ್ದಾನ? ಒಂದ್ ವೇಳೆ ಅವನ್ ಪ್ರೀತಿಸ್ತಾ ಇರೋದು ನಿಜಾನೇ ಆದ್ರೆ? ಇಲ್ಲ, ಮೊದಲು ಅವನ ಮನ್ಸಲ್ಲಿ ಏನಿದೆ ಅನ್ನೋದನ್ನ ನಾನು ಸರಿಯಾಗಿ ತಿಳ್ಕೊಳ್ಳೇಬೇಕು. ಎಲ್ಲರೂ ವಿಘ್ನ ನಿವಾರಕನಿಗೆ ಕೈ ಮುಗಿದು ತಮ್ಮ ಇಷ್ಟಾರ್ಥಗಳನ್ನು ಕೇಳ್ಕೊಳ್ಳಿ, ಎಲ್ಲರಿಗೂ ಒಳ್ಳೇದಾಗುತ್ತೆ. ತ್ರಿವಿಕ್ರಮ, ಶಿವಾನಿ, ಬ್ರಹ್ಮಚರ್ಯದಲ್ಲಿ ಕೊನೆ ಬಾರಿಗೆ ನೀವು ದೇವ್ರ ಹತ್ರ ಬೇಡ್ಕೋತಾ ಇದ್ದೀರಾ. ಇನ್ನು ಸ್ವಲ್ಪ ಹೊತ್ತಲ್ಲಿ ಒಬ್ರು ಒಂದಾಗ್ತೀರಾ. ನಮ್ಮ ಸಂಸಾರ ಚೆನ್ನಾಗಿರ್ಲಿ ಅಂತ ದೇವರಲ್ಲಿ ಬೇಡ್ಕೊಳ್ಳಿ. ದೇವ್ರೆ, ನಾನು ಯಾವತ್ತೂ ನಿನ್ನ ಹತ್ರ ಏನು ಬೇಡ್ಕೊಂಡಿರಲಿಲ್ಲ. ಬೇಡ್ಕೊಳ್ಳೋ ಪರಿಸ್ಥಿತಿ ಬರುತ್ತೆ ಅಂತಾನೂ ಅನ್ಕೊಂಡಿರ್ಲಿಲ್ಲ. ಆದ್ರೆ ಸಿಚುವೇಶನ್ ತ್ರಿಶೂಲ್ ಕ್ರಿಯೇಟ್ ಮಾಡಿದ್ದಾನೆ. ಅವನು ಶಿವಾನಿನ ಮದುವೆ ಆಗ್ತಾನೆ ಅಂತ ಚಾಲೆಂಜ್ ಹಾಕಿದ್ದಾನೆ. ನೀನ್ ಅದೇನ್ ಮಾಡ್ತೀಯ ನಂಗೆ ಗೊತ್ತಿಲ್ಲ. ನಂಗೆ ಶಿವಾನಿ ಬೇಕು, ಅವಳನ್ನ ಪಡ್ಕೊಳ್ಳೇಬೇಕು. ನೀ ನನಗೆ ಹೆಲ್ಪ್ ಮಾಡ್ಬೇಕು ಅಷ್ಟೇ. ದೇವ್ರೆ, ನಾನು ಹತ್ರ ಜಾಸ್ತಿ ಏನು ಕೇಳೋದಿಲ್ಲ. ಶಿವಾನಿ ನಾನು ತುಂಬಾ ಪ್ರೀತಿಸ್ತೀನಿ, ಅದು ನಿಮಗೂ ಗೊತ್ತು. ಅವಳನ್ನ ಬಿಟ್ಟು ಬದುಕೋ ಶಕ್ತಿ ನನಗಿಲ್ಲ. ನಮ್ಮಿಬ್ಬರದ್ದು ಜನ್ಮದ ಪ್ರೀತಿ ಅಂತ ನಾಗಲೋಕದಿಂದ ಬಂದ ಅಮೃತನ ಹೇಳಿದ್ದಾರೆ. ಅವ್ರ ಮಾತು ಎಷ್ಟು ಸತ್ಯನೋ ಎಷ್ಟು ಸುಳ್ಳೋ ಗೊತ್ತಿಲ್ಲ. ಆದ್ರೆ ನನ್ನ ಪ್ರೀತಿ ಮಾತ್ರ ಸತ್ಯ. ನನ್ನ ಶಿವಾನಿನ ಒಂದು ಮಾಡೋ ಜವಾಬ್ದಾರಿ ನಿಂದು. ಒಂದು ಮಾಡ್ತಿಲ್ಲ ಗಣೇಶ. ದೇವ್ರ ಹತ್ರ ಎಷ್ಟೊಂದು ಬೇಡ್ಕೋತಾಳೆ, ಈಗಲಾದ್ರೂ ಪ್ರೀತಿ ಅರ್ಥ ಅಂದ್ರೆ ಸಾಕಪ್ಪ. ಅವಳು ನನ್ನ ಪ್ರೀತಿ ನುಡ್ಕೊಂಡು ಗ್ರೀನ್ ಸಿಗ್ನಲ್ ಕೊಟ್ಟರೆ ಇಲ್ಲ ಈಗಲೇ ಅವಳಿಗೆ 3 ಗಂಟೆ ಹಾಕ್ಬಿಡ್ತೀನಿ. ನಾನು ನಿನ್ನ ಹತ್ರ ವಿಶೇಷವಾಗಿ ಕೇಳ್ಕೊಳ್ಳೋಂಥದ್ದು ಏನೂ ಇಲ್ಲ. ನಾನು ಆದಿಶೇಷ ಒಂದಾಗೋ ಗಳಿಗೆ ಹತ್ರ ಬಂದಿದೆ. ನಮ್ಮ ಮದುವೆಗೆ ಯಾವ ವಿಘ್ನನೂ ಆಗದೆ ಇರೋ ಹಾಗೆ ನೋಡ್ಕೊ. ಮುಹೂರ್ತದ ಸಮಯ ಬರ್ತಿದ್ದ ಹಾಗೆ ತಾಳಿ ನಿಮಗೆ ಕಟ್ಟಿಬಿಡ್ತೀನಿ. ನನ್ನ ಕೈಲಿ ತಾಳಿ ಅಮ್ಮ ನೋಡ್ಬಿಟ್ರ ಶೋ ಏನು ಮಾಡೋದು ಇವಾಗ? ಹುಷಾರಾಗಿ ತಗೊಳಪ್ಪ. ಯಾಕೋ ಗರ್ಲ್ ಫ್ರೆಂಡ್ ಬಂದಿಲ್ಲ ಅಂತ ಟೆನ್ಷನಾ? ರೀ, ನೀವು ಅವನ ತರ ತಮಾಷೆ ಮಾಡ್ತಾ ಕೂರ್ಬೇಡಿ. ಕಾಶಿ ಯಾತ್ರೆಗೆ ತಡ ಆಗುತ್ತೆ. ನಡೀರಿ, ಎಲ್ರು ಹೋಗೋಣ.
ಅಮ್ಮ ಯಾಕಮ್ಮ ಬಿಡಮ್ಮ. ಬಾ, ನಿನ್ ಜೊತೆ ನಾನು ಮಾತಾಡ್ಬೇಕು. ಅಮ್ಮ ತ್ರಿವಿಕ್ರಮ್ ಕಾಶಿ ಯಾತ್ರೆಗೆ ಲೇಟ್ ಆಗಿ ಹೋಗುತ್ತೆ, ನಾನು ಹೋಗ್ಬೇಕು ಬಿಡು. ನೀನ್ ಬರ್ದೆ ಹೋದ್ರೆ ನಾನೇ ಹೇಳ್ಕೊಂಡು ಹೋಗ್ಬೇಕಾಗತ್ತೆ. ಯಾಕಮ್ಮ ಅಮ್ಮ ಬಿಡಮ್ಮ. ಬಾರೋ. ಅಮ್ಮ ತ್ರಿವಿಕ್ರಮ್, ಏನಾಗಿದೆ ನಿನ್ಗೆ? ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ಯಾ? ಕೋಪ ಮಾಡ್ಕೊಳ್ದೆ ಡ್ಯಾನ್ಸ್ ಮಾಡ್ಲಾ? ಶಿವಾನಿ ಅವರು ಅವನ ಗರ್ಲ್ ಫ್ರೆಂಡ್ ಅಂತೆ, ಹಾಗಂತ ಎಲ್ರು ಮುಂದೆ ಹೇಳ್ದ. ಅದನ್ನೆಲ್ಲ ಕೇಳಿಸ್ಕೊಂಡ್ಮೇಲೂ ನಾನು ಸುಮ್ಮನೆ ಇರ್ಬೇಕಾ? ಅವನ ಆ ಥರ ಹೇಳಿದ ತಕ್ಷಣ ಅಂಥದ್ದು ಏನಾಯ್ತು ಈಗ? ಸುಮ್ಮನೆ ಇಲ್ದೇ ಇರೋದನ್ನೆಲ್ಲ ಯೋಚನೆ ಮಾಡ್ಕೊಂಡು ನಿನ್ನ ಸಂತೋಷನ ಹಾಳು ಮಾಡ್ಕೊತಾ ಇದ್ಯಾ. ಮಾಯಂಗರೇ, ನಿಂಗೆ ಇದೆಲ್ಲ ಅರ್ಥ ಆಗಲ್ಲ. ನನ್ನ ಮಗ ಇರೋ ತನಕ ಟೆನ್ಷನ್ ತಪ್ಪಿದ್ದಲ್ಲ. ಅವ್ನು ಯಾವ ಟೈಮಲ್ಲಿ ಏನು ಮಾಡ್ತಾನೆ ಅಂತ ಗೊತ್ತಾಗಲ್ಲ. ಅವ್ನು ಕಂಡ್ರೆ ನಿಂಗೆ ಅಷ್ಟೊಂದು ಭಯನಾ? ಇದು ಭಯದ ಪ್ರಶ್ನೆ ಅಲ್ಲ. ಶಿವಾನಿ ಅವ್ರನ್ನ ಯಾವುದೇ ಕಾರಣಕ್ಕೂ ಕಳ್ಕೊಳಕ್ ಇಷ್ಟಪಡಲ್ಲ. ಅವನು ಇಲ್ಲೇ ಇದ್ರೆ ನನ್ನ ಮದುವೆ ಕ್ಯಾನ್ಸಲ್ ಮಾಡಕ್ಕೆ ಏನು ಬೇಕಾದರೂ ಮಾಡ್ತಾನೆ. ಅವ್ನಿಗೆ ಅಷ್ಟು ಧೈರ್ಯ ಇದೆಯಾ? ಅಷ್ಟೊಂದು ಧೈರ್ಯ ಅಲ್ಲ, ಅವನಿಗೆ ಚೆನ್ನಾಗಿ ಪ್ರಾಕ್ಟೀಸ್ ಇದೆ. ಅವನಿಂದಾಗಿ ನನ್ನ ಎಂಗೇಜ್ಮೆಂಟ್ ಒಂದ್ಸತಿ ಕ್ಯಾನ್ಸಲ್ ಆಗಿದೆ. ಅದು ಹೇಗೆ? ಎಂಗೇಜ್ಮೆಂಟ್ಗೆ ಬರ್ಬೇಕಾಗಿ ಶಿವಾನಿನ ಎಲ್ಲಿಗೋ ಕರ್ಕೊಂಡು ಹೋಗಿ ನಾನು ಎಂಗೇಜ್ಮೆಂಟ್ನ ಕ್ಯಾನ್ಸಲ್ ಮಾಡ್ದ. ಈ ಸತಿನೂ ಹಾಗೆ ಎಲ್ಲಿ ಮಾಡ್ತಾನೋ ಅಂತ ಟೆನ್ಷನ್ ಆಗ್ತಾ ಇದೆ. ಶಿವಾನಿ ನಿನ್ ಪರವಾಗೇ ಇದ್ದಾಳಲ್ಲ? ಇದು ಪರ ವಿರೋಧ ಪ್ರಶ್ನೆ ಅಲ್ಲ. ಅವನೇನಾದ್ರೂ ಶಿವನ್ನ ಕಿಡ್ನಾಪ್ ಮಾಡ್ಕೊಂಡು ಹೋದ್ರೆ ಮದುವೆ ಹೇಗೆ ನಡೆಯುತ್ತೆ? ತ್ರಿಶೂಲ್ಗೆ ಈ ಮುಹೂರ್ತದಲ್ಲೇ ತಾಳಿ ಕಟ್ಟಬೇಕು ಅನ್ನೋದಿಲ್ಲ. ಅವನಿಗೆ ಹೇಗಾದ್ರೂ ಮಾಡಿ ಮದುವೆ ನಿಲ್ಸಿದ್ರೆ ಸಾಕು. ನನ್ನ ಚಾಲೆಂಜ್ ಬೇರೆ ಮಾಡಿ ಹೋಗಿದ್ದಾನೆ, ಶಿವಾನಿ ಅವ್ರನ್ನ ಪಡ್ಕೋತೀನಿ ಅಂತ. ಮುಹೂರ್ತದ ಸಮಯಕ್ಕೆ ಹುಡುಗಿನೇ ಬಂದಿಲ್ಲ ಅಂದ್ರೆ ಮದುವೆ ನಡೆಯಲ್ಲ ಅಲ್ವಾ? ಎಂತ ಸಿಲ್ಲಿ ಕ್ವಶನ್ ಕೇಳ್ತಾ ಇದೀಯಾ? ಶಿವಾನಿ ಅವರೇ ಇಲ್ಲ ಅಂದಮೇಲೆ ನಾನು ಯಾರಿಗೆ ತಾಳಿ ಕಟ್ಲಿ? ಏನು ಯೋಚನೆ ಮಾಡ್ತಾ ಇದೀಯಾ? ಏನಿಲ್ಲ, ನೀನ್ ಇದ್ರ ಬಗ್ಗೆ ಯೋಚನೆ ಮಾಡ್ಬೇಡ. ನಿನ್ ಮದ್ವೆ ನಡೆದೇ ನಡೆಯುತ್ತೆ. ನಡೆದ್ರೆ ಸಾಕು. ಇವನ್ ಕಾಟ ಅದು ಇನ್ನೆಷ್ಟು ತಡ್ಕೋಬೇಕು ಯಾರು ಗೊತ್ತು. ಯಾಕಮ್ಮ ಈ ಥರ ಹೇಳ್ಕೊಂಬರ್ತಾ ಇದೆಯಾ ನನ್ನ? ಯಾಕೆ ಹೇಳಮ್ಮ? ತ್ರಿಶೂಲ್, ಏನೋ ಮಾಡ್ತಿದ್ಯಾ ನೀನು? ನಿನ್ ಮನ್ಸಲ್ಲಿ ಏನೋ ಇದೆ? ನಾನು ಏನ್ ಮಾಡ್ತಾ ಇದ್ದೀನ? ಯಾಕಮ್ಮ ಹಿಂಗೆಲ್ಲ ಕೇಳ್ತಾ ಇದೆಯಾ? ಏನಾಯ್ತು? ಏನು ಇಲ್ದೇ ಇರೋ ತರ ನಾಟಕ ಮಾಡ್ಬೇಡ ತ್ರಿಶೂಲ್. ನಾನೇ ನನ್ ಕಂಡಾರೆ ನೋಡಿದ್ದೀನಿ. ಸತ್ಯ ಏನು ಅಂತ ಒಪ್ಕೋ. ಯಾವ ಸತ್ಯ ಅಮ್ಮ? ನೀನೇನು ಹೇಳ್ತಾ ಇದೆಯಾ? ಏನೂ ಅರ್ಥ ಆಗ್ತಾ ಇಲ್ಲ. ನಿನ್ ಹುಡುಗಿ ಯಾರು ಅನ್ನೋ ಸತ್ಯ. ಯಾರು ಅವಳು? ಹಾಗೆಲ್ಲ ಏನಿಲ್ಲಮ್ಮ. ಮಗು ಸುಳ್ಳು ಹೇಳಿದ್ರು ಅಮ್ಮಂದಿರು ಸುಮ್ಮನೆ ಇರ್ತಾರೆ. ಯಾಕೆ ಗೊತ್ತಾ? ಮಗುಗ್ ಬೈದ್ರೆ ಬೇಜಾರಾಗುತ್ತೆ ಅಂತ. ಮಗುಗ್ ಬೇಜಾರಾದ್ರೆ ನೋವಾಗೋದು ತಾಯಿಗೇನೆ. ನೀನ್ ಈ ತಾಯಿಗೆ ನೋವು ಕೊಡ್ಬೇಕು ಅಂತ ನಿರ್ಧಾರ ಮಾಡಿದ್ರೆ ಹೇಳ್ಬಿಡು, 4 ಮಾತು ಬೈದ್ ಬಿಡ್ತೀನಿ. ಇಲ್ಲಮ್ಮ, ನಾನು ನಿನಗೆ ನೋವು ಕೊಡೋದಿಲ್ಲ. ನೋವು ಕೊಡಕ್ ಇಷ್ಟ ಇಲ್ಲ ಅಂದ್ಮೇಲೆ ಸತ್ಯ ಮುಚ್ಚಿಟ್ಟು ನಾನ್ ಸಂಕಟ ಪಡೋ ತರ ಯಾಕೋ ಮಾಡ್ತಿದ್ಯಾ? ಅಮ್ಮ, ಮುಚ್ಚಿಡೋದಕ್ಕೆ ಯಾವ್ದು ಸತ್ಯ ಇಲ್ಲಮ್ಮ. ನೋಡೋ, ನಿನ್ ನಾಲ್ಗೆ ಬೇಕಾದ್ರೆ ಸುಳ್ಳು ಹೇಳ್ತಿರ್ಬೋದು, ಆದ್ರೆ ನಿನ್ ಕಣ್ಣು ನಿಜ ಹೇಳ್ತಿದೆ. ನೀನ್ ಯಾವ್ದನ್ನ ಇಲ್ಲ ಅಂತಿದ್ಯೋ ಅದು ಇದೆ ಅಂತ ನಿನ್ 2 ಕಣ್ಣುಗಳು ನನಗೆ ತೋರಿಸ್ತಾ ಇದೆ. ನಿಜ ಹೇಳು, ನೀನ್ ಶಿವಾನಿನ ಇಷ್ಟಪಡ್ತಿದ್ಯಾ? ನಾನಾ? ಇಲ್ಲಮ್ಮ, ಆ ಥರ ಎಲ್ಲ ಏನಿಲ್ಲ. ಯಾಕೇನೇನೋ ಕೇಳ್ತಾ ಇದೆಯಾ? ಎಲ್ರು ಎದುರುಗಡೆ ಅವಳೇ ನೀನ್ ಹುಡುಗಿ ಅಂತ ಮತ್ತೆ ಯಾಕೋ ತೋರಿಸ್ದೆ? ಅದಾ ಅನ್ಕೊಂಡೆ ಎಲ್ಲೋ ಏನೋ ಮಿಸ್ ಹೊಡಿತಾ ಇದೆ ಅಂತ. ಇದು ನನಗೆ ಗೊತ್ತೇ ಆಗ್ಲಿಲ್ಲ. ಏನಮ್ಮ, ನಾನು ಸುಮ್ಮನೆ ಎಲ್ರ ಮುಂದೆ ತಮಾಷೆ ಮಾಡಿದೆ. ಅದನ್ನ ಎಲ್ಲರೂ ಜೋಕ್ ಅನ್ಕೊಂಡು ಅಲ್ಲೇ ಬಿಟ್ಬಿಟ್ರು. ನೀನೊಬ್ಳ ಎಷ್ಟು ಸೀರಿಯಸ್ ಆಗಿದೆಯಲ್ಲ. ಅಲ್ಲಮ್ಮ, ಯಾರಿಗೂ ಬರ್ದಿರೋ ಅನುಮಾನ ನಿನಗೆ ಯಾಕಮ್ಮ? ಯಾಕಂದ್ರೆ ನಾನ್ ನಿಮ್ಮಮ್ಮ ಕಣೋ. ಎಲ್ರು ಅವ್ರವ್ರ ಮನ್ಸಿಗೆ ಬಂದ ಹಾಗೆ ಅರ್ಥ ಮಾಡ್ಕೊಂಡಿರ್ಬೋದು, ಆದ್ರೆ ನಾನ್ ಆ ತರ ಅಲ್ಲ. ಯಾಕಂದ್ರೆ 23 ವರ್ಷ ನಿನ್ನ ಸಾಕಿ ಸಲುಹಿ ನಾನು ಬೆಳೆಸಿದೀನಿ ಕಣೋ. ನೀನ್ ಇಷ್ಟ ಕಷ್ಟಗಳನ್ನೆಲ್ಲ ಬಾಯಿ ಬಿಟ್ಟೆ ಹೇಳ್ಬೇಕಂತೇನಿಲ್ಲ, ಅದು ಈ ಕರ್ಳ್ಗೆ ಅರ್ಥ ಆಗುತ್ತೆ. ನೀನು ಇತ್ತೀಚೆಗೆ ಈ ತಾಯಿಯ ಕರಳು, ಕರಳಿನ ಕೂಗು, ಕರಳಿನ ಕುಡಿ, ಈ ತರ ತಾಯಿ ಸೆಂಟಿಮೆಂಟ್ ಮೂವಿ ಜಾಸ್ತಿ ನೋಡ್ತಾ ಇದೆಯಾ ಅನ್ಸುತ್ತೆ. ಅದಕ್ಕೆ ವಿಚಿತ್ರವಾಗಿ ಮಾತಾಡ್ತಾ ಇದೆಯಾ. ಬಾಯಿ ಮೇಲೆ ನಾನು ಬಾರಿಸ್ತೀನಿ ನೋಡು. ಏನೇನೋ ಮಾತಾಡಿ ನನ್ನ ಮಾತು ಮಾರ್ಸೋಕ್ ನೋಡ್ಬೇಡ ಕಣೋ ನೀನು.
ನನ್ಗೇನು ಗೊತ್ತಿಲ್ಲ ಅಂತ ಈ ತರ ಎಲ್ಲ ಮಾತಾಡ್ತಿದ್ಯಾ? ದೇವ್ರ ಮುಂದೆ ಶಿವಾನಿ ಕತ್ತಕ್ಕೆ ತಾಳಿ ಕಟ್ಟಕ್ ಹೋದಲ್ಲ, ಅದನ್ನ ನೋಡಿಲ್ಲ ಅಂತ ಅಂದ್ಕೊಂಡಿದ್ಯಾ? ಎಲ್ಲ ನೋಡ್ದೆ, ಆಗ್ಲೇ ನಿನ್ ಮನ್ಸಲ್ಲಿ ಇಂಥ ಯೋಚನೆ ಇದೆ ಅನ್ನೋದು ನನಗ್ ಗೊತ್ತಾಯ್ತು. ಶಿವಾನಿನ ನೀನ್ ಇಷ್ಟಪಡ್ತಿಲ್ಲ, ಶಿವಾನಿನ ನೀನ್ ಹುಡುಗಿ ಅಂತ ತೋರಿಸಿದ್ದು ಸುಳ್ಳೆ ಆದ್ರೆ ತಾಳಿ ಕಟ್ಟೋ ತರ ಯಾಕೋ ಮಾಡ್ದೆ? ನಿನ್ ಮನ್ಸಲ್ಲಿ ಬೇರೆ ಏನೋ ಯೋಚನೆ ಇರೋದಕ್ಕೆ ನೀನ್ ಈ ತರ ಎಲ್ಲ ಮಾಡ್ತಿರೋದು ಅಲ್ವಾ? ಮಾತಾಡು ತ್ರಿಶೂಲ್. ನಿನ್ ಮೌನ ನನ್ನ ಪ್ರಶ್ನೆಗೆ ಉತ್ತರ ಅಲ್ಲ. ಅಮ್ಮ, ಅದು ತ್ರಿಶೂಲ್, ನಾನು ನಿನ್ನ ಹತ್ರನೇ ಕೇಳ್ತಿರೋದು. ಶಿವಾನಿ ನಿನ್ ಮನ್ಸಲ್ಲಿ ಇದ್ದಾಳಾ? ನಿಜ ಹೇಳೋ, ಮಾತಾಡೋ. ನಾನ್ ನಿನ್ನೆ ಕೇಳ್ತಿರೋದು. ಯಾಕೆ ಸುಮ್ಮನೆ ಇದ್ಯಾ? ಮಾತಾಡು, ಬೊಗಳು. ಹೌದು, ಹೌದಮ್ಮ. ಶಿವಾ ನೀನೇ ನನ್ನ ಹುಡುಗಿ. ನಾನು ಪ್ರೀತಿಸ್ತಾ ಇರೋದು ಅವಳನ್ನೇ. ನಾನು ಯಾಕೆ ಇಷ್ಟೊಂದು ಕಷ್ಟಪಡ್ತಾ ಇದ್ದೀನಿ? ಆದಿಶೇಷ ನನ್ನ ಕೈಗೆ ಸಿಗ್ತಾನೆ ಇಲ್ಲ. ನಾನು ಎಷ್ಟೇ ಪ್ರಯತ್ನ ಪಟ್ರು ಏನಾದರೂ ಒಂದು ವಿಘ್ನ ಎದುರಾಗ್ತಾ ಇದೆ. ನನ್ನ ಮಾಯಾಜಾಲದಲ್ಲಿ ಬಂಧಿಸ್ಬೇಕಂದ್ರೂ ಅವನು ಒಂಟಿಯಾಗಿ ಸಿಗ್ತಾನೆ ಇಲ್ಲ. ಏನ್ ಮಾಡ್ಲಿ? ಆದಿಶೇಷ ನನ್ನ ಕೈ ತಪ್ಪೋದು ತ್ರಿಶೂಲ್ ಶಿವಾನಿನ ಮದುವೆ ಆದ್ರೆ ಮಾತ್ರ. ಇವತ್ತು ಮದುವೆ ಅನ್ನೋದೇ ನಡೀದೇ ಇದ್ರೆ, ಹೌದು, ಶಿವಾನಿ ತ್ರಿವಿಕ್ರಮ್ ಮದುವೆ ನಡೀದೇ ಇದ್ರು ತ್ರಿಶೂಲ್ ಅವನ್ ಪಾಡಿಗೆ ಅವನಿರ್ತಾನೆ. ಅವನನ್ನ ಇಲ್ಲಿಂದ ಸುಲಭವಾಗಿ ಕರ್ಕೊಂಡು ಹೋಗ್ಬೋದು. ನಾನು ಸ್ವಾರ್ಥಿ ಅನ್ನಿಸ್ಕೊಬೋದು, ಆದ್ರೆ ನನ್ಗಾದಿಶೇಷ ಮುಖ್ಯ. ನಾಗಲೋಕದ ಮಹಾರಾಣಿ ಆಗ್ಬೇಕು ಅಂದ್ರೆ ನಾನು ಸ್ವಾರ್ಥಿ ಆಗ್ಲೇಬೇಕು. ತ್ರಿಶೂಲ್ ಮೇಲೆ ಮಾಡ್ತಾ ಇರೋ ಪ್ರಯೋಗನ ಶಿವಾನಿ ಮೇಲೆ ಮಾಡ್ತೀನಿ. ಅವಳೇ ಈ ಮದುವೆಯಿಂದ ದೂರ ಉಳಿಯೋ ಹಾಗೆ ಮಾಡ್ತೀನಿ. ಶಿವಾನಿ, ನಿಮ್ಮೆಲ್ಲರ ಖುಷಿನ ಕಿತ್ಕೊಳ್ಳೋದು ನಾನೇ. ಇಷ್ಟು ವರ್ಷ ನಾನು ಅದೆಷ್ಟು ಸಂಕಟ ಪಟ್ಟಿದ್ನೋ ಅದೆಲ್ಲ ನೀನು ಅನುಭವಿಸ್ಬೇಕು. ಆದಿಶೇಷನ ನಿನ್ನಿಂದ ದೂರ ಮಾಡಿ ನರಕದ ಕೂಪದಲ್ಲಿ ನಿನ್ನನ್ನ ತಳ್ತೀನಿ. ನನಗೆ ಆದಿಶೇಷ ಮುಖ್ಯ. ನಾನಿವಾಗ ಸುಮ್ಮನೆ ಇದ್ರೆ ತ್ರಿಶೂಲ್ ಏನೋ ಒಂದು ಪ್ರಯತ್ನ ಮಾಡಿ ನಿನ್ನನ್ನ ವರಿಸ್ತಾನೆ. ನಾನು ಅದಕ್ಕೆ ಅವಕಾಶ ಕೊಡಲ್ಲ. ನಿನ್ನ ಇಲ್ಲಿಂದ ಕರ್ಕೊಂಡು ಹೋಗಿ ಮಾಯಾ ದ್ವೀಪದಲ್ಲಿ ಬಂಧಿಸ್ತೀನಿ. ವಾಪಸ್ ಬಂದು ನಿನ್ನ ರೂಪದಲ್ಲಿ ತ್ರಿಶೂಲ್ನ ವರಿಸ್ತೀನಿ. ಆಗ ಆದಿಶೇಷ ನನಗೆ ಸಿಗ್ತಾನೆ. ಪರಮೇಶ್ವರ, ಇಲ್ಲಿವರೆಗೂ ಯಾವುದೇ ವಿಘ್ನಗಳಿಲ್ಲದೆ ಮದುವೆ ಶಾಸ್ತ್ರಗಳು ನಡೆದಿದೆ. ಇನ್ ಮುಂದೆನೂ ಏನು ಆಗದೆ ಇರೋ ಹಾಗೆ ಕಾಪಾಡಪ್ಪ. ಆದಿಶೇಷನ ವರಿಸಿ ನಾಗಮಣಿ ಜೊತೆ ಅವನನ್ನು ನಾಗಲೋಕಕ್ಕೆ ಕರ್ಕೊಂಡು ಬರ್ತೀನಿ. ಅರೆ ಮಾಯವ್ರೆ, ಬನ್ನಿ ಕೂತ್ಕೊಳ್ಳಿ. ಹೇಗೆ ಕಾಣಿಸ್ತಾ ಇದ್ದೀನಿ ನಾನು? ಇನ್ನೂ ಚೆನ್ನಾಗಿ ಕಾಣಿಸೋ ಹಾಗೆ ನಾನು ತಯಾರಿ ಮಾಡ್ತೀನಿ. ನೀವೆಲ್ಲ ಹೋಗಿ. ಅಯ್ಯೋ, ಅವ್ರನ್ನೆಲ್ಲ ಯಾಕೆ ಕಳಿಸ್ತಾ ಇದ್ದೀರಾ? ಇರ್ಲಿ ಬಿಡಿ, ನಾನಿದ್ದೀನಲ್ವಾ, ಅವರೆಲ್ಲ ಬೇರೆ ಕೆಲಸ ಮಾಡ್ತಾ ಇರ್ಲಿ. ನೀವೆಲ್ಲ ಹೋಗಿ. ಮಾಯಾ ಅವ್ರೆ, ನನಗೆ ನೀವು ಇವತ್ತು ಪರಿಚಯ ಆಗಿದ್ದು ಅಂತ ಅನಿಸ್ತಾನೆ ಇಲ್ಲ. ಎಲ್ರ ಜೊತೆ ಎಷ್ಟು ಚೆನ್ನಾಗಿ ಹೊಂದ್ಕೊಂಡಿದ್ದೀರಾ, ನೋಡೋದಕ್ಕೆ ಖುಷಿ ಆಗುತ್ತೆ. ಕೊನೆಗೂ ನೋಡಿ, ನಿಮ್ಮನ್ನ ಮೊದಲು ಎಲ್ಲಿ ನೋಡಿದೆ ಅಂತ ನನಗೆ ನೆನಪಾಗಲೇ ಇಲ್ಲ. ನಿಮ್ಗೇನಾದ್ರು ನೆನಪಾಯ್ತಾ? ಅಪ್ಪಿ ತಪ್ಪಿ ನೆನಪಾದ್ರೆ ನನ್ನ ನಿಜ ಬಣ್ಣ ಬಯಲಾಗುತ್ತೆ. ಮೊದಲು ಇವಳನ್ನ ಇಲ್ಲಿಂದ ಕರ್ಕೊಂಡು ಹೋಗ್ಬೇಕು. ಮಾಯಾ ಅವ್ರೆ, ನಿಮ್ಮನ್ನೇ ಕೇಳ್ತಾ ಇರೋದು. ನಾವಿಬ್ರು ಮೊದಲಲ್ಲಿ ಭೇಟಿ ಆಗಿದ್ವಿ, ನಿಮಗೆ ನೆನಪಾಯ್ತಾ?
ಅದು ತುಂಬಾ ಯೋಚನೆ ಮಾಡಿದೆ ಆದ್ರೆ ನೆನಪಾಗ್ತಾ ಇಲ್ಲ. ಹೌದಾ? ಭೂಲೋಕಲು ಬಂದ ಮೇಲೆ ನೋಡಿದಿನ ನಾಗಲೋಕದಲ್ಲ. ಯಾಕೆ ಹಾಗೆ ನೋಡ್ತಾ ಇದ್ದೀರಾ? ಹಾ, ಏನಿಲ್ಲ. ಇಲ್ಲ ಇವಳು ನಾಗಲೋಕದೊಳಲ್ಲ, ಇವಳು ಭೂಲೋಕದೊಳೆ ಆಗಿರ್ಬೇಕು. ನಾನು ಇವಳ ಇಲ್ಲೇ ಎಲ್ಲೋ ನೋಡಿರ್ಬೇಕು. ಸರಿಯಾಗಿ ಯೋಚನೆ ಮಾಡಿದ್ರೆ ನೆನಪಾಗುತ್ತೆ. ಇದೇ ಸರಿಯಾದ ಸಮಯ. ಶಿವಾನಿ ಮೇಲೆ ಮಂತ್ರ ಪ್ರಯೋಗ ಮಾಡ್ತೀನಿ. ಯಾಕೆ ನನ್ನ ಮಂತ್ರ ಏನು ಕೆಲಸ ಮಾಡ್ತಿಲ್ಲ? ಇನ್ನೊಂದ್ಸರಿ ಪ್ರಯೋಗ ಮಾಡ್ತೀನಿ. ಛೇ, ಈ ಸರಿನೂ ವಿಫಲ ಆಯ್ತು. ಶಿವಾನಿ ನನ್ಗಿಂತ ಶಕ್ತಿವಂತೇನಾ? ಸಾಧ್ಯನೇ ಇಲ್ವಲ್ಲ. ಮತ್ಯಾಕ್ ನನ್ ಮಂತ್ರ ಕೆಲಸ ಮಾಡ್ತಿಲ್ಲ? ನಾನೇನು ಶಿವಾನಿ ಮೇಲೆ ಮಂತ್ರ ಪ್ರಯೋಗ ಮಾಡಿ ಯಾವ ಪ್ರಯೋಜನನೂ ಇಲ್ಲ. ನನಗೆ ನೋಡ್ದಿರೋದು ತ್ರಿಶೂಲ್. ಅವನ ಮೇಲೆ ಪ್ರಯೋಗ ಮಾಡ್ತೀನಿ. ಅವನೆಲ್ಲಿ? ಮಾಯಾ ಅವ್ರೆ, ಅಯ್ಯೋ, ಇವ್ರ್ಯಾಕೆ ಹೀಗೆ ಹೊರಟೋದ್ರು? ಇದ್ದಕ್ಕಿದ್ದ ಹಾಗೆ ಏನಾಯ್ತು ಇವ್ರಿಗೆ? ಓ, ಏನೋ ಕೆಲಸ ನೆನಪಾಗಿರ್ಬೇಕು. ಏನು ಮಾತಾಡ್ತಿದ್ಯಾ ನೀನು ಶಿವಾನಿ? ಹೌದಮ್ಮ, ನಾನು ಹೇಳ್ತಾ ಇರೋದು ನಿಜಾನೇ. ನಾನು ಶಿವಾನಿನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದೀನಿ. ಅವಳನ್ನೇ ಮದುವೆ ಆಗಬೇಕು ಅನ್ಕೊಂಡಿದ್ದೀನಿ. ಮದ್ವೆ ಆಗ್ತಿರೋ ಹುಡುಗಿನ ಪ್ರೀತಿಸ್ತೀನಿ ಅಂತಿದ್ಯಲ್ಲ, ನಿನ್ಗೆ ಹುಚ್ಚಿಡ್ತಿದ್ಯೇನೋ? ನೀನ್ ಈ ತರ ಮಾಡ್ತೀಯ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ ಕಣೋ, ನಿಜವಾಗ್ಲೂ ಅಂದ್ಕೊಂಡಿರ್ಲಿಲ್ಲ. ನಿನ್ಗೆ ಒಳ್ಳೆ ಸಂಸ್ಕಾರ ಕೊಟ್ಟು ಬೆಳೆಸಿದೀನಿ ಅಂತ ಖುಷಿ ಬರ್ತಿದೆ, ಎಲ್ಲರ ಹತ್ರ ಅದನ್ನ ಹೇಳ್ಕೊಂಡು ಹೆಮ್ಮೆ ಬರ್ತಿದೆ. ಆದ್ರೆ ನೀನು ಈ ತರ ಮಾಡ್ಬಿಟ್ಟಲ್ಲೋ. ಮಾತಾಡ್ಬೇಡ ನೀನು, ಮಾತಾಡೋ ಅರ್ಹತೆ ನಿನ್ಗಿಲ್ಲ. ಯಾಕಮ್ಮ, ನಾನು ಅಂತ ತಪ್ಪೇನಮ್ಮ ಮಾಡಿದ್ದೀನಿ? ಮದ್ವೆಗೆ ಒಪ್ಪಿ ಅದಕ್ಕೆ ತಯಾರಾಗಿ ನಿಂತಿರೋ ಶಿವಾನಿ ಮೇಲೆ ಕಣ್ಣಾಕಿದ್ಯಲ್ಲ, ಇದು ತಪ್ಪಲ್ವೇನೋ? ಇನ್ನು ಸ್ವಲ್ಪ ಹೊತ್ತಲ್ಲಿ ಹಸೆ ಮೇಡೆ ಮೇಲೆ ಕೂರ್ತಿರೋ ಹುಡುಗಿ ಅವಳು. ನೀನ್ ನೋಡಿದ್ರೆ ಅವಳಿಗೆ ತಾಳಿ ಕಟ್ತೀನಿ ಅಂತಿದ್ಯಲ್ಲ, ಇದು ತಪ್ಪಲ್ವೇನೋ? ಅಮ್ಮ, ನಾನು ಅವಳ ಮೇಲೆ ಕಣ್ಣು ಹಾಕಿಲ್ಲಮ್ಮ. ಅವಳನ್ನ ಮನ್ಸಾರೆ ಪ್ರೀತಿಸ್ತಾ ಇದ್ದೀನಿ. ಅವಳನ್ನೇ ಮದ್ವೆನೂ ಆಗ್ತೀನಿ. ಏನಮ್ಮ ತಪ್ಪಿದೆ? ಅಮ್ಮ, ನನಗೊಂದು ವಿಷಯ ಹೇಳ. ನನ್ನ ಶಿವಾನಿ ಪ್ರೀತಿ ನೆನ್ನೆ ಮೊನ್ನೆದಲ್ಲಮ್ಮ. ಚಿಕ್ಕೇಶ್ ಮಾಡ್ರು ಅವಳನ್ನ ನೋಡೋದಕ್ಕಿಂತ ಮುಂಚೆ ನಾನು ಅವಳನ್ನ ಪ್ರೀತಿಸ್ತಾ ಇದ್ದೀನಿ. ನಾನಮ್ಮ ಮೊದಲು ಅವಳನ್ನ ಪ್ರೀತಿಸಿದ್ದು ನಾನು. ನನ್ನ ಮೊದಲನೇ ಸರಿ ಶಿವಾನಿ ನೋಡಿದಾಗ್ಲೇ ಅವಳ ಮೇಲೆ ಲವ್ ಆಗೋಯ್ತು. ಅವಳಿಗೂ ನನ್ ಕಂಡ್ರೆ ತುಂಬಾ ಇಷ್ಟ ಆಯ್ತಮ್ಮ. ಏನು, ಶಿವಾನಿಗೂ ನೀನ್ ಕಂಡ್ರೆ ಇಷ್ಟ ಆಯ್ತಾ? ಹೌದಮ್ಮ, ಅವಳನ್ನ ಇಷ್ಟಪಡ್ತಾ ಇದ್ಲು. ಅಂದ್ಮೇಲೆ ಅವಳು ಯಾಕೋ ಈ ಮದ್ವೆಗೆ ಒಪ್ಕೊಂಡ್ಲು? ಅದೇಮ್ಮ ನನಗೂ ಕಾಡ್ತಾ ಇರೋ ಪ್ರಶ್ನೆ. ನನ್ನ ಮನ್ಸಲ್ಲಿ ಶಿವಾನಿ ಇದ್ಲು, ಅವಳ ಮನ್ಸಲ್ಲಿ ನಾನಿದ್ದೆ. ಅವಳು ಇದ್ದಕ್ಕಿದ್ದಾಗೆ ಚಿಕ್ಕೇಶ್ ಮಾಡ್ರ ಜೊತೆ ಎಂಗೇಜ್ಮೆಂಟ್ ಒಪ್ಕೊಂಡ್ಬಿಟ್ಲು. ಅವಳಿಗೆ ನಿನ್ ಮೇಲೆ ಪ್ರೀತಿ ಇದೆ ಅಂದ್ಮೇಲೆ ತ್ರಿವಿಕ್ರಮ್ ಜೊತೆ ಎಂಗೇಜ್ಮೆಂಟ್ ಹೇಗೆ ಒಪ್ಕೊಂಡ್ಲು? ಯಾರೇನ್ ಮಾಡಿದ್ರು, ನನ್ನ ಶಿವಾನಿನ ದೂರ ಮಾಡೋದಕ್ಕಂತಾನೆ ಯಾರೋ ಬೇಕು ಅಂತ ಈ ತರ ಮಾಡ್ತಾ ಇದಾರೆ ಅನ್ಸತ್ತೆ. ಅರ್ಥ ಇಲ್ಲದೆ ಇರೋ ತರ ಮಾತಾಡ್ಬೇಡ ತ್ರಿಶೂಲ್. ನಿನ್ ಪ್ರೀತಿನ ಯಾರೋ ಯಾಕೋ ತಪ್ಪಿಸ್ತಾರೆ. ಶಿವಾನಿ ನಿನ್ ಮನ್ಸಲ್ಲಿ ಇದ್ದಾಳೆ ಅಂತ ನೀನೇ ಅನ್ಕೊಂಡಿದ್ಯಾ ಅನ್ಸುತ್ತೆ. ಇದೆಲ್ಲ ನಾನು ಬರೀ ಅನ್ಕೊಂಡಿದ್ರೆ ಶಿವಾನಿ ಯಾಕಮ್ಮ ಆಕಾಶದಲ್ಲಿ ಐ ಲವ್ ಯು ತ್ರಿಶೂಲ್ ಅಂತ ಪಟಾಕಿ ನಾನು ಬರಿಬೇಕಾಗಿತ್ತು? ಹಾ, ಪದೇ ಪದೇ ನನ್ನ ಮೀಟ್ ಮಾಡ್ಬೇಕು ಅಂತ ಯಾಕಮ್ಮ ಅನ್ಕೋತಾ ಇದ್ಲವಳು? ಇದು ಪ್ರೀತಿ ಅಲ್ವಾ?